ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಲಿ ಮಾಡುವಂತಹ ಒಂದು ಫುಡ್ನ ತೊಗೊಂಬಂದಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಹಸಿ ತೆನೆನ ಉಪಯೋಗಿಸ್ಕೊಂಡು ಒಂದು ಫುಡ್ನ ಮಾಡಿರ್ತಾರೆ. ನಾನು ಇವತ್ತು ಹಸಿ ತೆನೆನ ಉಪಯೋಗಿಸ್ಕೊಂಡು ಒಗ್ಗರಣೆ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಹಳ್ಳಿಲಿ ಹುಟ್ಟಿರೋರ್ಗಂತೂ ಸಾಮಾನ್ಯವಾಗಿ ಇದು ಗೊತ್ತಿರುತ್ತೆ. ಮತ್ತು ಹಳ್ಳಿಲಿ ಹುಟ್ಟಿ ಬೇರೆ ಕಡೆ ಎಲ್ಲ ಈಗ ಹೋಗಿ ನಾವು ಜೀವನ ಮಾಡ್ತಾಯಿದ್ರು ಆ ಸವಿಯಾದ ನೆನಪು, ಆ ಸಿಹಿ ನೆನಪು ಬಂದೇ ಬರುತ್ತೆ. ಈ ವಿಡಿಯೋ ನೋಡಾದ್ಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಆ ದಿನಗಳಲ್ಲಿ ತಿಂದಂಥ ತಿಂಡಿಗಳೆಲ್ಲನ ಈಗಂತೂ ಬೇರೆ ಬೇರೆ ಫುಡ್ಗಳೆಲ್ಲ ಬಂದಿದೆ. ಆದರೆ ನಮಗೆಲ್ಲನ ಇದೇ ಒಂದು ವಿಶೇಷವಾದ ತಿಂಡಿ ಆಗ್ತಾಯಿತ್ತು. ನಮಗೆ ದನಗಳು ಕರುಗಳನ್ನೆಲ್ಲ ಮೇಯ್ಸೋಕ್ಕೆ ಹೋದಾಗ, ಮೇಕೆಗಳನ್ನೆಲ್ಲ ಮೇಯ್ಸೋಕ್ಕೆ ಹೋದಾಗೆಲ್ಲ ನಾವು ತುಂಬಾ ಇಷ್ಟಪಟ್ಟು ಮತ್ತು ಎಲ್ಲರೂ ಸೇರಿಕೊಂಡು, ಎಲ್ಲರೂ ಹಸುಗಳನ್ನೆಲ್ಲ ಮೇಯ್ಸೋಕ್ಕೆ ಹೋದಾಗೆಲ್ಲ ಸೇರಿಕೊಂಡು ಒಟ್ಟಾಗಿ ಬೆಂಕಿ ಹಾಕ್ಬಿಟ್ಟು ಕಾಸ್ಕೊಂಡೆಲ್ಲ ತಿಂತಾಯಿದ್ವಿ. ಮತ್ತು ಸುಟ್ಬಿಟ್ಟು ಬೇಯಿಸ್ಬಿಟ್ಟೆಲ್ಲ ತಿಂತಾಯಿದ್ವಿ. ಒಡೆದ ಮಡಕೆನ ಉಪಯೋಗಿಸ್ಕೊಂಡು ಅಲ್ಲೇ ಒಂದು ಬೆಂಕಿ ಹಾಕ್ಬಿಟ್ಟು ಅಲ್ಲೆಲ್ಲ ಸೌದೆಗಳ್ನೆಲ್ಲ ತೊಗೊಂಬಂದೆಲ್ಲ ತುಂಬಾ ತಿಂತಾಯಿದ್ವಿ. ಆ ನೆನಪು ಸಹ ಮರುಗೊಳಿಸುತ್ತೆ. ನೀವೆಲ್ಲ ಈ ವಿಡಿಯೋ ನೋಡಾದ್ಮೇಲೆ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋನ ಸರಳವಾಗಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈಗ ಹಸಿ ತೆನೆ ತೊಗೊಂಡಿದ್ದೀನಿ. ನೋಡಿ, ಒಂದು 40-50 ತೆನೆನ ತೊಗೊಂಡಿದ್ದೀನಿ. ಇದರೊಳಗೆ ಸಾಮಾನ್ಯವಾಗಿ ಹುಳುಗಳು ಇದ್ದೇ ಇರ್ತವೆ ಒಳಗಡೆ. ನೋಡಿ, ಗೂಡು ಕಟ್ಕೊಂಡಿರ್ತವೆ. ಅದನ್ನು ನಾವು ಎಲ್ಲ ತೆನೆನೂ ನೋಡ್ಕೊಂಡು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಆ ಗೂಡಿದೆಲ್ಲ ಕಾಣಿಸ್ತಾ ಇದೆ, ಅದರೊಳಗೆ ಹುಳನೂ ಸಹ ಇರ್ತವೆ. ನೀಟಾಗಿ ನಾವು ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೀವು ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಅಲ್ಲಿ ಒಂದು ಹುಳ ಇದೆ. ಆ ಥರ ಎಲ್ಲನ ಹುಳಗಳು ಗೂಡು ಕಟ್ಟಿರ್ತವೆ. ನಾವೆಲ್ಲ ಚೆನ್ನಾಗಿ ತೆನೆನೆಲ್ಲನ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಒಂದು 2-3 ಸಲ ನೀರಲ್ಲೆಲ್ಲ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಆ ಗೂಡನ್ನೆಲ್ಲ ತೆಗೆದ್ಬಿಟ್ಟು, ಆ ಹುಳ ಎಲ್ಲ ತೆಗೆದ್ಬಿಟ್ಟು ಆಗ ಮಾಡಿದ್ರೇ ತುಂಬ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಳೋದಕ್ಕಾಗೋದು. ನೋಡಿ ಫ್ರೆಂಡ್ಸ್, ಈಗ ನಾನು 1-2 ಸಲ ಇದೇ ರೀತಿ ತೊಳ್ಕೊತೀನಿ. 2-3 ಸಲ ತೊಳ್ಕೊಬೇಕಾಗುತ್ತೆ. ಅದರೊಳಗೆ ಧೂಳು ಸಹ ಇರುತ್ತೆ ಮತ್ತು ಹುಳಗಳು ಗೂಡು ಕಟ್ಟಿರ್ತಾವಲ್ಲ ಅದೆಲ್ಲ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ 2-3 ಸಲ ತೊಳ್ಕೊಬೇಕಾಗುತ್ತೆ. ಈ ತೆನೆಯಿಂದ ಸುಮ್ಮನೆ ಹಾಗೆ ಬೇಯಿಸ್ಬಿಟ್ಟು ಸಕ್ಕರೆ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ಸಹ ತಿಂತಾಯಿದ್ವಿ. ಇವತ್ತು ನಾನು ಒಂದು ಒಳ್ಳೆ ಒಗ್ಗರಣೆ ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರೊಳಗೂ ನಮ್ಮ ನೆನಪು, ಹಳೆಯ ನೆನಪು ಮರುಗೊಳಿಸುತ್ತೆ. ಈ ವಿಡಿಯೋ ನೋಡಾದ್ಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಮಗೆಲ್ಲ ಆಗೆಲ್ಲ ಕುರ್ಕುರಿ ಆಗಿರ್ಬೋದು, ಲೇಸ್ ಆಗಿರ್ಬೋದು, ಈಗ ಬಂದಿರೋಂಥ ತಿಂಡಿಗಳಾಗಿರ್ಬೋದು ಅಷ್ಟು ಸಿಗ್ತಾ ಇರಲಿಲ್ಲ. ನಾವೇನು ಮಾಡ್ತಾಯಿದ್ವಿ, ಸ್ಕೂಲಿದ್ದಾಗ ಸ್ಕೂಲ್ಗೆ ಹೋಗ್ತಾಯಿದ್ವಿ. ಇಲ್ಲ ಅಂತಂದಾಗ ಸ್ಕೂಲಿಲ್ಲೋ ಟೈಮಲ್ಲೆಲ್ಲ ದನ ಮೇಯ್ಸೋದಕ್ಕೆಲ್ಲ ಹೋಗ್ತಾಯಿದ್ವಲ್ಲ, ಎಲ್ಲರೂ ಒಂತಕ್ಕೆ ಸೇರಿಕೊಂಡು ಆವಾಗ ಬೆಂಕಿ ಎಲ್ಲ ಹಾಕ್ಕೊಂಡು ಆಮೇಲೆ ತೆನೆ ಎಲ್ಲ ತೊಗೊಂಬಂದು ಮತ್ತು ಅಲಸಂಡೆಕಾಯಿ ಇರ್ಬೋದು, ಹಸೆಕಾಯಿ ಇರ್ಬೋದು ಎಲ್ಲ ಸುಟ್ಕೊಂಡು ತಿಂತಾಯಿದ್ವಿ. ಮಡಕೆ ಯಾವುದಾನ ಒಂದು ಒಡೆದಿರೋ ಮಡಕೆನೆಲ್ಲ ತೊಗೊಂಬಂದ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ಬೆಂಕಿ ಪಟ್ಟಣ ಎಲ್ಲ ತೊಗೊಂಡೋಗಿ ಎಲ್ಲ ಒಂದೊಂದು ನೆನಪಿಸ್ಕೊಂಡು, ಒಬ್ಬೊಬ್ಬರು ತೆಂಗಿನಕಾಯಿ ತುರ್ಕೊಂಬಂದಿರೋರು, ಒಬ್ಬೊಬ್ಬರು ಈರುಳ್ಳಿ ತಂದಿರೋರು, ಇದನ್ನೆಲ್ಲ ತೊಗೊಂಬಂದು ಒಂದು ಸಲ ಮಾಡ್ಕೊಂಡು ನಾವು ತಿಂತಾಯಿದ್ವಿ. ತುಂಬಾ ಚೆನ್ನಾಗಿರೋದು. ಇವಾಗಿನ ಕಾಲದಲ್ಲಿ ಕುರ್ಕುರೆ, ಲೇಸು, ಜ್ಯೂಸು ಎಲ್ಲ ಹೇಗೆ ಇಷ್ಟಪಡ್ತಾರೋ ನಾವು ಅದಕ್ಕಿಂತ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ವಿ. ಲೈಫ್ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಹಾಗಾಗಿ ಆ ನೆನಪು ಗೊತ್ತಿರೋರಿಗೆ, ಹಳ್ಳಿಗಳಲ್ಲೆಲ್ಲ ಜೀವನ ಮಾಡಿ ಬಂದಿರೋರಿಗಂತೂ ಬಂದೇ ಬರುತ್ತೆ. ಈ ಸ್ವೀಟ್ ಮೆಮೊರಿ ಅಂತೂ ಇದ್ದೇ ಇರುತ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ನೋಡಾದ್ಮೇಲೆ ನೀವು ಸವಿಯಾದ ನೆನಪನ್ನು, ಆ ಸಿಹಿ ನೆನಪನ್ನು ಅನುಭವಿಸ್ತೀರಾ. ನೋಡಿ ಫ್ರೆಂಡ್ಸ್, ಹೀಗೆ 2 ಸಲ ನಾನು 2-3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈ ತೆನೆ ಒಂದು ಸ್ವಲ್ಪ ಬಲ್ತಿದೆ. ಇನ್ನೊಂದು ಸ್ವಲ್ಪ ಎಳೆಯದಾಗಿದ್ದರೆ ಇನ್ನೂ ಚೆನ್ನಾಗಿರೋದು. ಒಂದು ಸ್ವಲ್ಪ ಬಲ್ತಿದೆ. ಆದರೆ ಯಾವಾಗಲೂ ಸಿಗಬೇಕಲ್ವ. ನನಗೆ ಈ ಟೈಮಲ್ಲಿ ಸಿಕ್ಕಿರೋದೇ, ಜನವರಿ ಟೈಮಲ್ಲಿ ಸಿಕ್ಕಿರೋದೇ ಹೆಚ್ಚು. ಅಂದರೆ ಒಂದು ಸ್ವಲ್ಪ ಈಗ ಸೋಸಿದ ರಾಗಿ ಎಲ್ಲ ಬೆಳೀತಾರಲ್ಲ ಅವರು ಈ ತೆನೆಗಳ್ನೆಲ್ಲನ ಇಟ್ಟಿರ್ತಾರೆ. ಇಲ್ಲಾಂದರೆ ಸಾಮಾನ್ಯವಾಗಿ ಅಕ್ಟೋಬರ್, ನವಂಬರ್ ಟೈಮಲ್ಲಿ ಈ ಥರ ತೆನೆಗಳು ಸಿಗೋದು. ನೋಡಿ, ಒಂದು ಕುಕ್ಕರಲ್ಲಿ 1 ಲೀಟ್ರ್ ನೀರು ಇಟ್ಟಿದ್ದೀನಿ. ಈಗ ತೊಳೆದಿರೋ ತೆನೆನೆಲ್ಲನ ಸೇರಿಸ್ಕೊತಾ ಇದ್ದೀನಿ. 6-7 ಸಲ ಚೆನ್ನಾಗಿ ಕೂಗಿಸ್ಕೊಬೇಕಾಗುತ್ತೆ. ಎಷ್ಟು ಕೂಗಿಸಿದ್ರೂ ಒಂದು ಸ್ವಲ್ಪ ರಬ್ಬರ್ ಥರ ಇದ್ದೇ ಇರುತ್ತೆ ತೆನೆ ಮಾತ್ರ. ಅದು ತಿಂದಿರೋರಿಗೆ ಗೊತ್ತು. ಈಗಿನ ಕಾಲದ ಮಕ್ಕಳು ಎಷ್ಟು ಇಷ್ಟಪಡ್ತಾರೋ ಅದಂತೂ ನನಗೆ ಗೊತ್ತಿಲ್ಲ. ನಮ್ಮ ಮಕ್ಕಳಂತೂ ಅಷ್ಟು ಚೆನ್ನಾಗಿ ಇಷ್ಟಪಡಲಿಲ್ಲ. ಇರೋ ವಿಷಯ ಹೇಳ್ಬೇಕಲ್ವ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೋಡಿ, 6-7 ಸಲ ಕೂಗಿಸ್ಕೊಂಡಾದ್ಮೇಲೆ ನೋಡಿ, ಈಗ ನೀರೆಲ್ಲ ಶೋಧಿಸ್ಕೊಂಡು ನಾನು ತೆನೆಲೆಲ್ಲ ಎತ್ಕೊತಾ ಇದ್ದೀನಿ. ನೋಡಿ, ಈ ಬಿಸಿ ಇರಬೇಕಾದ್ರೇ ನಾವು ಏನು ಮಾಡಬೇಕು ಅಂತಂದರೆ, ಒಂದು ಬಟ್ಟೆ ಇರುತ್ತಲ್ಲ, ಒಂದು ಬಟ್ಟೆಗೆ ಹಾಕ್ಕೊಂಡು, ಒಗೆದಿರೋ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಒಸ್ಕೊಬೇಕಾಗುತ್ತೆ. ಆಗ ಚೆನ್ನಾಗಿ ಬಿಡುತ್ತೆ. ತೆನೆ ಎಲ್ಲ ಸಪ್ರೇಟ್ ಆಗುತ್ತೆ ಮತ್ತು ರಾಗಿ ಕಾಳು ಸಪ್ರೇಟ್ ಆಗುತ್ತೆ. ಆ ಥರ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಆರಲಿ ಅಂತ ಬಿಟ್ಟರೆ ತೆನೆಯಲ್ಲೇ ರಾಗಿ ಕಾಳೆಲ್ಲ ಸೇರಿಕೊಂಡಿರುತ್ತೆ. ಆ ಥರ ಮಾಡಬಾರ್ದು. ಬಿಸಿ ಇರಬೇಕಾದ್ರೇ ನಾವು ಟೈಮ್ ವೇಸ್ಟ್ ಮಾಡ್ದ ಹಾಗೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಉಜ್ಕೊಬೇಕಾಗುತ್ತೆ.
ಉಜ್ಕೊಳೋದ್ರಿಂದ ಬೇಗನೆ ಬಿಟ್ಬಿಡುತ್ತೆ, ಯಾಕೆಂದರೆ ಬಿಸಿ ಇರುತ್ತೆ ಮತ್ತು ಅದೆಲ್ಲ ಸಾಫ್ಟ್ ಆಗಿರುತ್ತಲ್ವ, ಹಾಗಾಗಿ ಬೇಗ ಬಿಟ್ಕೊಂಬಿಡುತ್ತೆ. ನೋಡಿ ನಾನು ಒಂದು ವಸ್ತ್ರದಲ್ಲಿ ನಾನು ಬೇಯಿಸಿರೋ ತೆನೆನೆಲ್ಲನ ಚೆನ್ನಾಗಿ ನೋಡಿ ಈ ರೀತಿ ಒಸ್ಕೊತಾ ಇದ್ದೀನಿ. ನೋಡಿ ಈಗ ಒಸ್ಕೊಳೋದ್ರಿಂದಲೇ ಸಾಕು, ಆರಾಮಾಗಿ ಬಿಟ್ಕೊಂಬಿಡುತ್ತೆ. ಇಲ್ಲ ಅಂತಂದರೆ ನಾವು ಚಪಾತಿ ಎಲ್ಲ ಒಸಿತೀವಲ್ಲ, ಆ ಲೊಟ್ಟಣಿಗೆಯಿಂದ ಹೊಡೆದ್ರೂ ಸಾಕು, ಸುಮ್ಮನೆ ಏನು ತುಂಬ ಜಾಸ್ತಿ ಹೊತ್ತು ಜಾಸ್ತಿ ಏನು ಹೊಡೆಯೋಂಗಿಲ್ಲ. ನೋಡಿ ಈಗ ಹೊಡ್ಕೊಂಡ್ರೂ ಆಗುತ್ತೆ. ಆರಾಮಾಗಿ ನಾವು ಬಿಸಿ ಇರಬೇಕಾದ್ರೆ ಬಿಡಿಸ್ಕೊಬೋದು. ನಮಗೆ ಸಾಮಾನ್ಯವಾಗಿ ತೆನೆಗಳು ಸಿಗೋದೇ ಇಲ್ಲ, ಯಾಕೆಂತಂದರೆ ನಾವು ಊರಿಗೆ ಹೋದಾಗ ತೆನೆಗಳು ಬಂದಿರೋದಿಲ್ಲ, ಇಲ್ಲಾಂದರೆ ಬಂದಿದ್ರೂ ಇನ್ನೂ 15 ದಿವಸ ಆಗಬೇಕು, ಇನ್ನು ಕಾಳಿ ಕೆರೋದಿಲ್ಲ ಅಂತಂತಾರೆ. ಆ ಟೈಮಲ್ಲೆಲ್ಲ ತೊಗೊಂಬರೋದಕ್ಕಾಗೋದೇ ಇಲ್ಲ. ಅಂದರೆ ಹದವಾದ ತೆನೆ ನಾವು ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಹಳ್ಳಿಗಳಲ್ಲಿ ಆ ಟೈಮ್ಗೆ ಹೋದ್ರೇ ಚೆನ್ನಾಗಿರೋದು. ನೋಡಿ ಈಗೆಲ್ಲ ನಾವು ಒಸ್ಕೊಂಡಿದ್ದೀನಿ, ಚೆನ್ನಾಗಿ ಈ ರೀತಿ ಒಸ್ಕೊಂಡಿದ್ದೀನಿ. ಈಗ ನಾವು ತೆನೆನೇ ಬೇರ್ಪಡಿಸ್ಬೇಕಾಗುತ್ತೆ. ಒಂದು ಸ್ವಲ್ಪ ಎಲ್ಲ ಕುಲ್ಕಿ ಒಂದು ಸ್ವಲ್ಪ ತೆನೆನ ನಾವು ಎತ್ಕೊಳೋದ್ರಿಂದ ಕಾಳುಗಳೆಲ್ಲ ಸಪ್ರೇಟ್ ಆಗುತ್ತೆ ಮತ್ತು ತೆನೆನೇ ಸಪ್ರೇಟ್ ಆಗುತ್ತೆ. ಈಗೆಲ್ಲ ಉಜ್ಜಾದ್ಮೇಲೆ ಎಲ್ಲ ಎತ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ಸಲ ಒಂದು ಪ್ಲೇಟ್ಗೆ ನಾವು ಉದ್ರಿರೋ ತೆನೆ ಕಾಳುಗಳನ್ನೆಲ್ಲನ ಹಾಕ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸಲ ತೆನೆನ ನಾವು ಉಜ್ಜೋದ್ರಿಂದ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಇಷ್ಟೇ ನಾವು ಇದು ಮಾಡಿದ್ರೂ ಉಜ್ಜಿದ್ರೂ ಒಂದೊಂದು ಸ್ವಲ್ಪ ಇದ್ದೇ ಇರುತ್ತೆ ತೆನೆ ಮಾತ್ರನ. ನೋಡಿ ಈಗೆಲ್ಲನ ನಾನು ಕೈಯಲ್ಲಿ ಒಸ್ಕೊತಾ ಇದ್ದೀನಿ, ಯಾಕೆಂದರೆ ಬಿಸಿ ಇದೆ, ಆದ್ರೂ ಮುಟ್ಟೋದಕ್ಕೆ ಆಗ್ತಾಯಿಲ್ಲ. ಹೀಗೆ ಬಿಸಿಲು ಮಾಡೋದ್ರಿಂದ ಬೇಗನೆ ಒಂದು ಸ್ವಲ್ಪ ಎಲ್ಲ ಇರೋದೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಆಲ್ಮೋಸ್ಟ್ ಎಲ್ಲ ಬಿಟ್ಕೊಂಡಿದೆ, ಒಂದು ಮುಕ್ಕಾಲು ಭಾಗ ಬಿಟ್ಕೊಂಡಿದೆ. ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ನಾವು ತೆನೆನೇ ಸಪ್ರೇಟ್ ಮಾಡಿಕೊಂಡು ಮತ್ತು ಕಾಳನ್ನೇ ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಸಲ ನಾನು ತೆನೆನೆಲ್ಲ ಉಜ್ಕೊತೀನಿ. ಉಜ್ಕೊಳೋದ್ರಿಂದ ಎಲ್ಲ ತೆನೆಗಳು ಬಿಟ್ಕೊಳ್ಳುತ್ತೆ. ನಾವೂ ಇದೇ ರೀತಿ ಮಾಡ್ತಾಯಿದ್ದು ಊರಲ್ಲೆಲ್ಲ, ಆದರೆ ತುಂಬ ಇಷ್ಟಪಟ್ಟು ಮತ್ತು ಖುಷಿಯಿಂದ ಮಾಡ್ಕೊಂಡು ತಿಂತಾಯಿದ್ವಿ. ಆದರೆ ಮಕ್ಳುಗಳು ಈಗಿನ ಕಾಲದ ಮಕ್ಳಿಗೆಲ್ಲ ಇದು ಎಲ್ಲ ಗೊತ್ತೇ ಇಲ್ಲ. ಇದು ಒಂದು ಫುಡ್ಡು, ಇದು ತಿನ್ನಬೇಕು ಅಂತಲೇ ಗೊತ್ತಿರೋದಿಲ್ಲ. ಮತ್ತು ಅಲ್ಲಿಗೆಲ್ಲ ಒಂದು ಸ್ವಲ್ಪ ಗಟ್ಟಿ ಇದೆ ಹಾಗೆ ಹೀಗೆ ಅಂತ ಅಂತಾರೆ. ಏಕೆ ಅಂತಂದರೆ ಈ ತೆನೆ ಮಾತ್ರ ನಾವು ಎಷ್ಟೇ ಬೇಯಿಸಿದ್ರೂ ಒಂದು ಸ್ವಲ್ಪ ರಬ್ಬರ್ ಥರ ಇದ್ದೇ ಇರುತ್ತೆ. ತಿಂದಿರೋರಿಗೆ ಮಾತ್ರ ಗೊತ್ತು ಇದರ ಗುಣ ಯಾವ ಥರ ಅಂತಂದ್ಬಿಟ್ಟು. ಆದರೆ ತುಂಬ ಹೆಲ್ತಿಯಾದ ಫುಡ್ ಅಂತಲೇ ಹೇಳ್ಬೋದು. ನಾವು ಆಗಿಂದಾಗೆ ಅಂದರೆ ಟೈಮ್ ಸಿಕ್ಕಿದಾಗ ನಮಗೆ ಇದೆಲ್ಲನ ಸಿಕ್ಕಿದಾಗ ಮಾಡಿಕೊಟ್ರೆ ಮಕ್ಕಳು ನೆನಪು ಬರುತ್ತೆ, ಮಾಡಿಕೊಟ್ಟಿದ್ವಿ ನಾವು ಇದನ್ನು ತಿನ್ಬೋದು ಅಂತಂದ್ಬಿಟ್ಟು ಮಕ್ಕಳಿಗೆಲ್ಲನ ಅವರು ಮುಂದೆ ದೊಡ್ಡರಾದಾಗಲೂ ನೆನಪು ಬರುತ್ತೆ. ಇಲ್ಲ ಅಂತಂದರೆ ಇದೊಂದು ಫುಡ್ ಅಂತಲೇ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಊರಿಗೆ ಹೋದಾಗ ಮತ್ತು ಈ ಥರ ತೆನೆಗಳೆಲ್ಲ ಆ ಟೈಮಲ್ಲೆಲ್ಲ ಊರಿಗೆ ಹೋಗಿರ್ತೀವಲ್ಲ, ಆ ಟೈಮಲ್ಲಿ ಊರಿಗೆ ಹೋದಾಗ ತೆನೆಗಳು ಸಿಕ್ಕಿದ್ರೆ ಮಾಡಿಕೊಡಿ, ಮಕ್ಳಿಗೂ ಅಭ್ಯಾಸ ಆಗುತ್ತೆ ಮತ್ತು ಇದೆಲ್ಲ ತಿಂದಿರೋದೆಲ್ಲ ನೆನಪು ಬರುತ್ತೆ. ನೋಡಿ ಈಗೆಲ್ಲ ನಾನು ಉಜ್ಕೊಂಡಿದ್ದೀನಿ, ಎಷ್ಟು ಉಜ್ಕೊಂಡ್ರೂ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಸಲ ಈಗೆಲ್ಲನ ಬೇರ್ಪಡಿಸ್ಬಿಟ್ಟು ನಾವು ಇನ್ನೊಂದು ಸಲ ನಾವು ಟವಲಲ್ಲಿ ಆಗಿರ್ಬೋದು, ಇಲ್ಲಾಂದರೆ ನಾವು ತೊಗೊಂಡಿರೋ ವಸ್ತ್ರದಲ್ಲಾಗಿರ್ಬೋದು ನೀಟಾಗಿ ಇನ್ನೊಂದು ಸಲ ಉಜ್ಕೊಂಡ್ರೆ ಅದು ಚೆನ್ನಾಗಿ ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲನ ತೆನೆ ಬೇರೆ ಆಗಿದೆ ಮತ್ತು ನಾನು ತೊಗೊಂಡಿರೋವಂಥ ಕಾಳುಗಳೇ ಬೇರೆ ಆಗಿದೆ. ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ, ಯಾಕೆಂದರೆ ಒಂದು ಸ್ವಲ್ಪ ಕಹಿ ಅಂಶ ಇರುತ್ತೆ. ಚೆನ್ನಾಗೆಲ್ಲ ನಾವು ಉಜ್ಜಿರ್ತೀವಲ್ಲ, ತೆನೆ ಒಳಗಡೆನೂ ಒಂದು ಸ್ವಲ್ಪ ಕಹಿ ಅಂಶ ಇರುತ್ತೆ. ಹಾಗಾಗಿ ಒಂದು ಸಲ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆಗೆ ಒಂದು ಸ್ವಲ್ಪ ತೊಳ್ಕೊಳೋದ್ರಿಂದ ಆ ಕಹಿ ಅಂಶ ಎಲ್ಲ ಹೋಗುತ್ತೆ. ನೀರು ಹಾಕ್ಬಿಟ್ಟು ತಣ್ಣೀರಲ್ಲೇ ತೊಳ್ಕೊಂಡ್ರೆ ಸಾಕು, ಏನು ಬಿಸಿನೀರಿನಲ್ಲೇ ತೊಳಿಬೇಕು ಅಂತ ಏನಿಲ್ಲ. ನೋಡಿ ಈಗೆಲ್ಲನ ಒಂದು ಸಲ ಜಾಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಉಜ್ಜಿ ತೊಳೆಯೋ ಅವಶ್ಯಕತೆ ಏನಿರೋದಿಲ್ಲ. ನಾವು ತೊಳೆದಿರ್ತೀವಲ್ಲ, ಸುಮ್ಮನೆ ಈ ಥರ ನೀರು ಹಾಕಿದ್ರೂ ಸಾಕಾಗುತ್ತೆ. ಯಾಕೆ ಅಂತಂದರೆ ಇದ್ರೊಳಗಡೆ ಉಜ್ಜಿದ್ರೂ ಸಹ ಏನೂ ಬಿಟ್ಕೊಳೋದಿಲ್ಲ. ಮೇಲ್ಗಡೆ ನಾವು ತೆನೆಯೆಲ್ಲ ಉಜ್ಜಿರ್ತೀವಲ್ಲ, ಆ ಅಂಶ ಮಾತ್ರ ಇರುತ್ತೆ. ಹಾಗಾಗಿ ಅದನ್ನು ತೊಳ್ಕೊಂಡ್ರೆ ಕಹಿ ಅಂಶ ಎಲ್ಲ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈಗೆಲ್ಲನ ಮಾಡ್ಕೊಂಡಿದ್ದೀನಿ. ಈಗ ತೆನೆನೇ ಸಪ್ರೇಟ್ ಮಾಡಿಕೊಂಡು ಮತ್ತು ಕಾಳುಗಳನ್ನೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಸಿಂಪಲಾಗಿ ಒಗ್ಗರಣೆ ಕೊಟ್ಕೊಬೋದು. ಇಂಥದ್ದೇ ವಸ್ತುಗಳ್ನ ಹಾಕಬೇಕು ಅಂತ ಏನಿಲ್ಲ. ನೋಡಿ ಈಗ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರೊಳಗೆ ಸಿಹಿ ಬೇಕಾದರೂ ಮಾಡ್ಬೋದು, ಇಲ್ಲಾಂದರೆ ಖಾರ ಬೇಕಾದರೂ ಮಾಡ್ಬೋದು. ಸಿಹಿ ಆದರೆ ತುಂಬಾ ಈಸಿ. ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಸಕ್ಕರೆ, ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾದ ಸ್ವೀಟು ರೆಡಿಯಾಗುತ್ತೆ ಫ್ರೆಂಡ್ಸ್. ಈಗ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೋಸ್ಕರ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಒಂದೆರಡು ಇಲಕ್ಕು ಬೆಳ್ಳುಳ್ಳಿ, ಒಂದೆರಡು ಈರುಳ್ಳಿನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಎಲ್ಲ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ.
ನಮ್ಗೆ ಹಸುವಾಗಿದ್ದಾಗ ಒಂದು ಬೌಲ್ ತಿಂದರೆ ಸಾಕು, ನಮ್ಗೆ ಊಟದ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂದರೆ ಅಷ್ಟು ಪೋಷಕಾಂಶಗಳು ಇದರೊಳಗಿರುತ್ತೆ ಮತ್ತು ಹೊಟ್ಟೆನೂ ತುಂಬುತ್ತೆ. ಇದು ಸ್ನ್ಯಾಕ್ಸ್ ಥರ ಏನು ಅನಿಸೋದಿಲ್ಲ. ನೋಡಿ, ಈಗ ಒಗ್ಗರಣೆ ಎಲ್ಲ ಬೆಂದಿದೆ. ಒಂದು ಅರ್ಧ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆನ. ಬೆಂದಿರೋ ಒಗ್ಗರಣೆಗೆ ನಾವು ಮಾಡ್ಕೊಂಡಿರೋ ತೆನೆನ ಸೇರಿಸ್ಕೊಬೇಕಾಗುತ್ತೆ. ಮತ್ತು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೋದು. ನಾವು ತೆನೆ ಬೇಯಿಸ್ಬೇಕಾದ್ರೆ ಕುಕ್ಕರಲ್ಲಿ ಬೇಕಾದ್ರೂ ಹಾಕ್ಕೊಬೋದು, ಇವಾಗ ಬೇಕಾದ್ರೂ ಹಾಕ್ಕೊಬೋದು. ನೋಡಿ, ಈಗ ಎರಡನೇ ಸಲ ನಾನು ಉಜ್ಜಿಬಿಟ್ಟು ತೊಗೊಂಡಿರೋ ತೆನೆ ಇಷ್ಟು ರಾಗಿ ಕಾಳು ಬಂದಿದೆ. ಎರಡನೇ ಸಲ ಉಜ್ಜಾದಮೇಲೆ ಈಗ ಎಲ್ಲನೂ ಹಾಕ್ಕೊಂಡು ರಾಗಿ ಕಾಳನ್ನೆಲ್ಲ ಹಾಕ್ಕೊಂಡು ಎಲ್ಲ ನೀಟಾಗಿ ಒಂದು ಒಗ್ಗರಣೆ ಹತ್ತೋವರೆಗೂ, ಒಂದು ಒಳ್ಳೆ ಒಗ್ಗರಣೆ ಹತ್ತೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಒಗ್ಗರಣೆ ಇಷ್ಟು ಸಿಂಪಲ್ಲಾಗಿ ರೆಡಿ ಮಾಡ್ಕೊಬೋದು. ಒಗ್ಗರಣೆ ಹಾಕೋದೆಲ್ಲ ತುಂಬಾ ಈಸಿ. ಆದರೆ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ನಾವು ತೆನೆನ ಎಲ್ಲ ಸಪ್ರೇಟ್ ಮಾಡ್ಕೊತೀವಲ್ಲ, ಕಾಳು ಮತ್ತು ತೆನೆ ಸಪ್ರೇಟ್ ಮಾಡ್ಕೊತೀವಲ್ಲ, ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆದಷ್ಟು ತೆನೆ ಬೇಯಿಸಾದ್ಮೇಲೆ ಬಿಸಿ ಇರಬೇಕಾದ್ರೇ ನಾವೆಲ್ಲ ತೆನೆಯಿಂದ ಕಾಳುಗಳ್ನ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಮಾಡ್ಕೊಂಡ್ರೆ ಎಲ್ಲ ಕಾಳುಗಳ್ನೂ ತಕ್ಕೊಳೋದಕ್ಕಾಗೋದು. ತುಂಬ ಈಸಿಯಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ, ಇಂದಿನ ಕಾಲದಲ್ಲಿ ನಾವು ಹಳ್ಳಿಗಳಲ್ಲೆಲ್ಲ ಇದ್ದಾಗ, ನಾವು ಚಿಕ್ಕವರಾಗಿದ್ದಾಗೆಲ್ಲ ಈ ರೀತಿ ಮಾಡ್ಕೊಂಡು ತಿಂತಾಯಿದ್ವಿ. ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಯಾರಾದರೂ ಒಬ್ಬರು ಮನೇಲಿ ತೆನೆನ ತೊಗೊಂಬಂದರೆ ಇನ್ನು ಪಕ್ಕದ ಮನೆಯವರೆಲ್ಲ ತೊಗೊಂಬಂದಿರೋರು ನೋಡಿ, ಇವತ್ತು ಅವ್ರು ಮಾಡ್ತಾಯಿದ್ದಾರೆ, ನಾವು ಮಾಡಲೇಬೇಕು ಅಂತ ಅಂದ್ಬಿಟ್ಟು ತೊಗೊಂಬಂದಿರೋರು. ಅಷ್ಟು ಎಲ್ತಿ ಫುಡ್ಡು. ಮತ್ತು ನಮಗೆಲ್ಲ ನಾವಾಗೆಲ್ಲ ಆವಾಗಲೇ ಹೇಳಿದ್ನಲ್ಲ, ಒಂದು ಕುರ್ಕುರೆ ಆಗಿರ್ಬೋದು, ಲೇಸ್ ಆಗಿರ್ಬೋದು, ನಮಗೆ ಬೇರೆ ತಿಂಡಿಗಳಿಗಿಂತ ಇದು ಒಂಥರ ಅದ್ಭುತವಾದ ತಿಂಡಿ ಅಂತಲೇ ಹೇಳ್ಬೋದು. ಅಷ್ಟು ರುಚಿನೂ ಕೊಡೋದು, ಅಷ್ಟು ಇಷ್ಟಪಟ್ಟು ಮಾಡ್ಕೊಂಡು ತಿಂತಾಯಿದ್ವಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ ಥರ ತಿಂಡಿಗಳನ್ನ ಇಷ್ಟಪಟ್ಟು ಅಮ್ಮಂದಿರು ಮಾಡಿಕೊಡ್ಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಮಾಡ್ಕೊಂಡು ತಿಂತಾಯಿದ್ವಿ. ಆದರೆ ಈಗಿನ ಕಾಲದ ಮಕ್ಕಳು ಅಮ್ಮಂದಿರು ಮಾಡಿ ಊಟ ಮಾಡಿಸೋದ್ರೂ ಮಾಡೋದಕ್ಕೆ ಹೇಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಸಹ ಇಂದಿನ ಸವಿ ನೆನಪು ಬಂದಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದರೆ, ಯಾರೆಲ್ಲ ಈ ಥರ ಒಗ್ಗರಣೆ ಮಾಡಿಕೊಂಡು ಕಾಸ್ಕೊಂಡು ತೆನೆನ ತಿಂದಿರ್ಬೋದಾಗಿರ್ಬೋದು, ತೆಂಗಿನಕಾಯಿ ತುರಿ ಬೆಲ್ಲ ಹಾಕ್ಕೊಂಡು, ಇಲ್ಲಾಂದರೆ ಸಕ್ಕರೆ ಹಾಕ್ಕೊಂಡು ತಿಂದಿರೋದಾಗಿರ್ಬೋದು, ಆ ನೆನಪು ಬಂದಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನಾವೆಲ್ಲ ಹಸುಗಳ್ನ ಎಲ್ಲ ಕಾಯೋದಕ್ಕೆಲ್ಲ ಹೋಯ್ತಾ ಇದ್ವಲ್ಲ, ಮೇಯ್ಸೋದಕ್ಕೆಲ್ಲ ಹೋಯ್ತಾ ಇದ್ವಲ್ಲ, ಆ ಸಮಯದಲ್ಲಿ ಈ ರೀತಿ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಮಾಡ್ಕೊಂಡು ತಿಂತಾಯಿದ್ವಿ. ಆ ನೆನಪಂತೂ ನನಗೆ ಬಂದೇ ಇದೆ. ಅಲಸಂಡೆ ಕಾಳು ಮತ್ತು ಅವರೆಕಾಳು ಮತ್ತು ಹುಳ್ಳಿಕಾಳನ್ನೆಲ್ಲ ನಾವು ಹುರ್ಕೊಂಡೆಲ್ಲ ತಿಂತಾಯಿದ್ವಿ. ತುಂಬ ನೆನಪು. ಹಸಿದು ಹುರಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ನೆನಪಂತೂ ನನಗೆ ಮರುಗೊಳಿಸ್ತು, ನಿಮಗೂ ಮರುಗೊಳಿಸಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.